ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಕ್ಲಾಸಿಕ್ ಸಂಸ್ಥೆ ಧಾರವಾಡ ಇವರು ನಡೆಸಿರ್ತಕ್ಕಂಥ ದಿನಾಂಕ 30/1/2022 ಜನವರಿಯ ಮಾದರಿ ಪ್ರಶ್ನೆ ಪತ್ರಿಕೆ PSI ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದರ PDF ನೋಟ್ಸ್ ನಿಮ್ಗೆ ಅವೈಲೇಬಲ್ ಇರ್ತದೆ. ಹೋಗಿ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ಮೇಲೆ ಡೌನ್ಲೋಡ್ ಮಾಡ್ಕೋಬೋದು. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು 60ರಿಂದ 62ಕ್ಕೆ ಹೆಚ್ಚಿಸಿದೆ? ನೋಡಿ, ಕ್ಲಾಸಿಕ್ ಪತ್ರಿಕೆಗಳಲ್ಲಿ ಆಯಾ ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನು ಆ್ಯಡ್ ಮಾಡ್ತಾರೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಇದು ಕೂಡ ಒಂದು. ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋಗಳಲ್ಲೂ ಕೂಡ ಇದನ್ನು ಕವರ್ ಮಾಡಿದ್ದೀನಿ. ಸೊ 60ನೇ ವರ್ಷದಲ್ಲಿ ಇರ್ತಕ್ಕಂಥ ನಿವೃತ್ತಿ ವಯಸ್ಸನ್ನು ಆ ರಾಜ್ಯದಲ್ಲಿ, ಪರ್ಟಿಕ್ಯುಲರ್ ರಾಜ್ಯದಲ್ಲಿ 62ಕ್ಕೆ ಮಾಡಿದ್ದಾರೆ. ಕೆಲವು ರಾಜ್ಯಗಳಲ್ಲಿ 58 ಇರ್ತದೆ. ಸೊ ನೀವು ಅದನ್ನು ಗಮನಿಸ್ಕೋಬೇಕಾಗತ್ತೆ. ಸರಿಯಾದ ಉತ್ತರ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ. ಅಲ್ಲಿ ರಾಜ್ಯ ಸರ್ಕಾರ ನೌಕರರಿರ್ತಾರೆ, ಅವರ ನಿವೃತ್ತಿ ವಯಸ್ಸನ್ನು 62 ವರ್ಷಕ್ಕೆ ಹೆಚ್ಚು ಮಾಡಿದೆ. ನೆಕ್ಸ್ಟ್, ಎರಡನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಗುರುತಿಸಿ. ರಾಮಕೃಷ್ಣ ಹೆಗಡೆಯವರು ಕರ್ನಾಟಕ ಮೂಲದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. EMS ನಂಬೂದರಿಪಾಡ್ ಅವರು ಭಾರತದ ರಾಜ್ಯವೊಂದರ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಎರಡು ಹೇಳಿಕೆಗಳನ್ನು ಗಮನಿಸಿಬಿಟ್ಟು ಕೊಟ್ಟಿರ್ತಕ್ಕಂಥ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಬೇಕು. ಸೊ ಆಬ್ವಿಯಸ್ಲಿ ಎರಡು ಹೇಳಿಕೆಗಳು ಕೂಡ ಸರಿಯಿದೆ. ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಕ್ತು. ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ಹಾಗೂ ಭಾರತದಲ್ಲಿ ನಂಬೂದರಿಪಾಡ್ ಅವರು ರಾಜ್ಯವೊಂದರ ಮೊಟ್ಟಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾಗಿದ್ದಾರೆ. ಎರಡೂ ಸರಿ. ಆಪ್ಷನ್ 3 A ಮತ್ತು B ಎರಡೂ ಸರಿ. ಮತ್ತೊಂದು ಪ್ರಶ್ನೆ, ಸಂಕೇತಗಳ ಸಹಾಯದಿಂದ ಗುರುತಿಸಿ. ONGC ಭಾರತದ ಅತಿದೊಡ್ಡ ತೈಲ ಮತ್ತು ನೈಸರ್ಗಿಕ ಅನಿಲ ರಫ್ತು ಕಂಪನಿಯಾಗಿದೆ. ಅಲಕಾ ಮಿತ್ತಲ್ ಅವರು ಇತ್ತೀಚೆಗೆ ಇದರ ಮಧ್ಯಂತರ ಅಧ್ಯಕ್ಷರಾಗಿ ನೇಮಕಗೊಳ್ಳುವ ಮೂಲಕ ಈ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೇರಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನೋಡಿ, ಇದು ಕೂಡ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿದೆ ಪ್ರಶ್ನೆಯನ್ನು. ONGC ಅನ್ನೋದು ಭಾರತದ ಅತಿ ದೊಡ್ಡ ತೈಲ ನೈಸರ್ಗಿಕ ಅನಿಲ ರಫ್ತು ಕಂಪನಿ. ಹೇಳಿಕೆ ಸರಿ ಇದೆ. ಸೊ ONGC ಅಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಕಾರ್ಪೊರೇಷನ್ ಅಂತ. ಓಕೆ, ಇದು ಭಾರತದ ಅತಿದೊಡ್ಡ ತೈಲ ಮತ್ತು ನೈಸರ್ಗಿಕ ಅನಿಲ ರಫ್ತು ಕಂಪನಿ. ಈ ಕಂಪನಿಗೆ ಮಧ್ಯಂತರ ಅಧ್ಯಕ್ಷರಾಗಿ ಅಲಕಾ ಮಿತ್ತಲ್ ಅವರು ಇತ್ತೀಚೆಗೆ ಆಯ್ಕೆಯಾದರು. ಈ ಮೂಲಕ ಈ ಒಂದು ಸಂಸ್ಥೆಗೆ ಅಧ್ಯಕ್ಷ ಸ್ಥಾನವನ್ನು ಪಡೆದಂಥ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ONGC ಗೌರ್ಮೆಂಟ್ ಆಫ್ ಇಂಡಿಯಾ ಸಹಭಾಗಿತ್ವದಲ್ಲಿ, ಅಂದರೆ ಭಾರತ ಸರ್ಕಾರದ ಅಡಿಯಲ್ಲಿ ಇರತಕ್ಕಂಥ ಒಂದು ಸಂಸ್ಥೆಯಾಗಿದ್ದು ನವದೆಹಲಿಯಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. 14 ಆಗಸ್ಟ್ 1956ರಂದು ಈ ಸಂಸ್ಥೆ ಸ್ಥಾಪನೆಯಾಗಿತ್ತು. ಸುಭಾಷ್ ಕುಮಾರ್ ಅನ್ನೋರು ಇದರ CEO ಆಗಿರ್ತಾರೆ. ಸೊ ಮಧ್ಯಂತರ ಅಧ್ಯಕ್ಷ ಸ್ಥಾನಕ್ಕೆ ಈಗ ರೀಸೆಂಟಾಗಿ ಮೊಟ್ಟಮೊದಲ ಮಹಿಳೆಯಾಗಿ ಅಲಕಾ ಮಿತ್ತಲ್ ಬಂದಿರ್ತಾರೆ. ಚುನಾವಣಾ ಆಯೋಗ ಇತ್ತೀಚೆಗೆ ಲೋಕಸಭೆಯ ಚುನಾವಣೆಯ ಅಭ್ಯರ್ಥಿಗೆ ಈ ಮೊದಲು ನಿಗದಿಪಡಿಸಲಾಗಿದ್ದ 70 ಲಕ್ಷ ರು ವೆಚ್ಚದ ಮಿತಿಯನ್ನು ಎಷ್ಟಕ್ಕೆ ಹೆಚ್ಚಿಸಿದೆ? ಇದು ಕೂಡ ಈ ತಿಂಗಳ ಬಹುಮುಖ್ಯವಾದ ಪ್ರಚಲಿತ ವಿದ್ಯಮಾನಗಳ. ಸೊ ನನ್ನ ವಿಡಿಯೋದಲ್ಲಿ ಕೂಡ ಕವರ್ ಮಾಡಿದ್ದೀನಿ. ಪ್ರತಿದಿನ ನಾವು ಕರೆಂಟ್ ಅಫೇರ್ಸ್ ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ತಪ್ಪದೆ ನೋಡಿ. ಈ ಪ್ರಶ್ನೆಗಳನ್ನೆಲ್ಲ ಅಲ್ಲಿ ಕವರ್ ಮಾಡಲಾಗಿದೆ. ವಿಧಾನಸಭಾ ಚುನಾವಣೆಗೆ ಮತ್ತು ಲೋಕಸಭಾ ಚುನಾವಣೆಗೆ ಚುನಾವಣಾ ಖರ್ಚು ವೆಚ್ಚವನ್ನು ನಮ್ಮ ಚುನಾವಣಾ ಆಯೋಗ ನಿಗದಿಪಡಿಸಿರುತ್ತೆ. ಅದರ ಮೊತ್ತವನ್ನು ಈ ಬಾರಿ ಹೆಚ್ಚು ಮಾಡಲಾಗಿದೆ. ಇಲ್ಲಿ ಪ್ರಶ್ನೆ, ಲೋಕಸಭೆಯ ಅಭ್ಯರ್ಥಿ ಚುನಾವಣಾ ವೆಚ್ಚದ ಮಿತಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಮುಂದೆ ಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಖಂಡಿತವಾಗ್ಲೂ ಈ ಪ್ರಶ್ನೆ ಬರುತ್ತೆ. ಎಸ್ಪೆಷಲಿ ಕರ್ನಾಟಕದ ಪೊಲೀಸ್ ಪರೀಕ್ಷೆಗಳಲ್ಲೂ ಕೂಡ ಈ ಪ್ರಶ್ನೆ ಬರುತ್ತೆ. ಕರ್ನಾಟಕದ ಪೊಲೀಸ್ ಪರೀಕ್ಷೆಗಳಲ್ಲಿ ವಿಧಾನಸಭೆ ಬಗ್ಗೆ ಕೂಡ ಕೇಳ್ಬೋದು. ಲೋಕಸಭೆಯಲ್ಲಿ 70 ಲಕ್ಷ ಇದೆ, ಇದನ್ನು 95 ಲಕ್ಷ ಮಾಡಿದ್ದಾರೆ. ಸೊ ಲೋಕಸಭಾ ಚುನಾವಣಾ ಅಭ್ಯರ್ಥಿಯ ಚುನಾವಣಾ ವೆಚ್ಚ ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು 95 ಲಕ್ಷ. ಹಾಗೆ ವಿಧಾನಸಭೆಗೆ 28 ಲಕ್ಷ ಇತ್ತು ಮೊದಲು, ಈಗ ಅದನ್ನು 40 ಲಕ್ಷ ಮಾಡಿದ್ದಾರೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಪ್ರೆಸೆಂಟ್ ಇರ್ತಕ್ಕಂಥದ್ದು ವಿಧಾನಸಭೆಗೆ 40 ಲಕ್ಷ, ಲೋಕಸಭೆಗೆ 95 ಲಕ್ಷ. ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ದೇಶದ ಅತ್ಯುನ್ನತ ಭದ್ರತಾ ದಳ ಯಾವುದು? ಸರಿಯಾದ ಉತ್ತರ SPG. ಇತ್ತೀಚೆಗೆ ಇದು ಬಹಳ ಸುದ್ದಿಯಲ್ಲಿತ್ತು, ನಿಮಗೆ ಗೊತ್ತಿರ್ತಿದ್ದು. ಜಪಾನ್ ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶದೊಂದಿಗೆ ಐತಿಹಾಸಿಕ ರಕ್ಷಣಾ ಒಪ್ಪಂದವಾದ ಪರಸ್ಪರ ಪ್ರವೇಶ ಒಪ್ಪಂದ
REE ಅಂತ ಕರಿತೀವಿ, ಇದಕ್ಕೆ ಸಹಿ ಹಾಕಿದೆ. ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಜಪಾನ್ ಮತ್ತು ಆಸ್ಟ್ರೇಲಿಯಾ ಪರಸ್ಪರ ಈ ಒಪ್ಪಂದಕ್ಕೆ ಸಹಿ ಹಾಕಿವೆ. ಮುಂದಿನ ಪ್ರಶ್ನೆ, 2022ನೇ ಸಾಲಿನ ರಾಷ್ಟ್ರೀಯ ವಿಜ್ಞಾನ ದಿನದ ಥೀಮ್ ಯಾವುದು? ಸೊ ರಾಷ್ಟ್ರೀಯ ವಿಜ್ಞಾನ ದಿನ ಯಾವಾಗ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತು, ಫೆಬ್ರವರಿ 28. ಬಟ್ ಇದರ ಥೀಮನ್ನು ಆಲ್ರೆಡಿ ಡಿಸೈಡ್ ಮಾಡಾಗಿದೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಇಂಟಿಗ್ರೇಟೆಡ್ ಅಪ್ರೋಚ್ ಇನ್ S&T ಫಾರ್ ಸಸ್ಟೈನಬಲ್ ಫ್ಯೂಚರ್ ಅನ್ನೋದು ರಾಷ್ಟ್ರೀಯ ವಿಜ್ಞಾನ ದಿನ 2022ರ ಥೀಮ್. ನಮ್ಮ ದೇಶದ ಭೌತ ವಿಜ್ಞಾನಿಯಾದಂತಹ ರಾಮನ್ ಎಫೆಕ್ಟನ್ನು ಕಂಡುಹಿಡಿದಂತಹ ರಾಮನ್ ಇದ್ದಾರಲ್ಲ, CV ರಾಮನ್ ಅವರು, ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅವರು ಸಂಶೋಧನೆ ಮಾಡಿದಂಥ ದಿನ, ರಾಮನ್ ಪರಿಣಾಮವನ್ನು ಸಂಶೋಧನೆ ಮಾಡಿದ ದಿನವನ್ನು ಭಾರತ ಸ್ಮರಿಸೋ ಉದ್ದೇಶದಿಂದ ಪ್ರತಿ ವರ್ಷ ಫೆಬ್ರವರಿ 28ನ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ. ಆ ದಿನದ ಥೀಮ್ ಆಗಿ 2022ರಲ್ಲಿ ಇಂಟಿಗ್ರೇಟೆಡ್ ಅಪ್ರೋಚ್ ಇನ್ S&T ಫಾರ್ ಸಸ್ಟೈನಬಲ್ ಫ್ಯೂಚರ್ ಅನ್ನೋದನ್ನು ತೆಗೆದುಕೊಳ್ಳಲಾಗಿದೆ. ಇಂಪಾರ್ಟೆಂಟು, ಏಕೆಂದರೆ ಪ್ರತಿ ವರ್ಷ ನಿಮಗೆ PSI ಮತ್ತು PC ಪರೀಕ್ಷೆಗಳಲ್ಲಿ ಈ ಥೀಮ್ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದ ಬಗ್ಗೆ ಬಂದರೆ ಥೀಮ್ ಬಗ್ಗೆ ಪ್ರಶ್ನೆ ಬರೋ ಸಾಧ್ಯತೆ ಇದೆ. ಸೊ ಮುಂದಿನ ಪ್ರಶ್ನೆ, ಅಟಲ್ ಸುರಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸಿಂಪಲ್ ಕ್ವಶನ್ ಇದು. ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಅಟಲ್ ಸುರಂಗ ಕಂಡುಬರುತ್ತೆ. ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನದಂದು ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಣೆ ಮಾಡಲಾಗುತ್ತದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಪ್ರತಿ ವರ್ಷ ಡಿಸೆಂಬರ್ 24ನೇ ತಾರೀಕನ್ನು ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತೀವಿ. ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ ಅಂತ. ಟ್ಯಾಕ್ಲಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋದು 2021ರ ಥೀಮ್. ಇದು ಡಿಸೆಂಬರಲ್ಲಿ ಆಗಿರೋದ್ರಿಂದ 2021 ಬರುತ್ತೆ. ಟ್ಯಾಕ್ಲಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋದು 2021ರ ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನದ ಥೀಮ್ ಆಗಿದೆ. ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಸತತ 20 ವರ್ಷ ಕನಿಷ್ಠ 1 ವಿಕೆಟ್ ಆದರೂ ಪಡೆದ ವಿಶ್ವದ ಮೊದಲ ಬೌಲರ್ ಎಂಬ ಹಿರಿಮೆಗೆ ಪಾತ್ರರಾದವರು ಯಾರು? ಸರಿಯಾದಂಥ ಉತ್ತರ, ಸರಿಯಾದಂಥ ಉತ್ತರ ಜೇಮ್ಸ್ ಆಂಡರ್ಸನ್, ಇಂಗ್ಲೆಂಡ್ ಅವರು. ಇಲ್ಲಿ ಪ್ರಶ್ನೆನ ನೀವು ಅರ್ಥ ಮಾಡ್ಕೊಳ್ಳಿ. ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಸತತ 20 ವರ್ಷಗಳಿಂದ ಕನಿಷ್ಠ 1 ವಿಕೆಟ್ ಆದರೂ, ಪ್ರತಿ ಟೆಸ್ಟ್ನಲ್ಲೂ 1 ವಿಕೆಟ್ ಆದರೂ ಕೂಡ ಪಡೆದುಕೊಂಡಿರ್ತಕ್ಕಂಥ ವಿಶ್ವದ ಮೊದಲ ಬೌಲರ್. ಹಾಗಾಗಿ ಇದು ಪ್ರಶ್ನೆ ಬಹಳ ವಿಶಿಷ್ಟವಾಗಿದೆ, ಇಂಪಾರ್ಟೆಂಟು. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ಬೋದು. ಪ್ರತಿ ಟೆಸ್ಟ್ ಪಂದ್ಯದಲ್ಲೂ 1 ವಿಕೆಟ್ ಆದರೂ ಪಡ್ಕೊಂಡ್ಬಂದಿದ್ದಾರೆ ಕಳೆದ 20 ವರ್ಷಗಳಿಂದ. 2024ರ ಒಳಗೆ ರಾಜ್ಯದ ಪ್ರತಿ ಮನೆಗೆ ನಲ್ಲಿ ನೀರು ಒದಗಿಸುವ ಜಲ ಜೀವನ್ ಮಿಷನ್ ಯೋಜನೆಗೆ ಕ್ರಮವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇವುಗಳ ಶೇಕಡವಾರು ಪಾಲು ಎಷ್ಟಿರುತ್ತೆ? ಸೊ ಯೋಜನೆಗೆ ಕೇಂದ್ರ ಎಷ್ಟು ಕೊಡುತ್ತೆ, ರಾಜ್ಯ ಎಷ್ಟು ಕೊಡುತ್ತೆ ಅಂತ ಅದನ್ನು ಪರ್ಸೆಂಟೇಜಲ್ಲಿ ಹೇಳಬೇಕಷ್ಟೆ. 2024ರೊಳಗೆ ಈ ಒಂದು ರಾಜ್ಯದ ಪ್ರತಿ ಮನೆಗೂ ಇದು ತಲುಪಬೇಕಾದಂಥ ಯೋಜನೆ ಆಗಿದೆ. ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ 45-40. ಸೊ ಆಪ್ಷನ್ 2 50-50. ಇಲ್ಲಿ 3 ಕಂಡೀಷನ್ ಇದೆ. ಮೊದಲನೇ ಕಂಡೀಷನ್ನು, ಭಾರತದ ಯೂನಿಯನ್ ಟೆರಿಟರಿಗಳೇನಿರ್ತವೆ, ಭಾರತದ ಯೂನಿಯನ್ ಟೆರಿಟರಿಗಳು ಅಲ್ಲಿಗೆ ಬೇರೆ, ರಾಜ್ಯಗಳಿಗೆ ಬೇರೆ, ಮತ್ತು ಹಿಮಾಲಯನ್ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಿಗೆ ಬೇರೆ. ಹಿಮಾಲಯನ್ ಮತ್ತು ನಾರ್ತ್ ಈಸ್ಟ್ ಸ್ಟೇಟ್ಗಳಾದರೆ 90:10. ರೆಡಿ, ಇದು ಸೆಂಟ್ರಲ್, ಇದು ಸ್ಟೇಟು. ಇಲ್ಲಿ 50-50 ಇರೋದ್ರಿಂದ ಯಾವುದಾದ್ರೂ ಪರವಾಗಿಲ್ಲ. ಸೆಂಟ್ರಲ್ಲು 90% ಕೊಡುತ್ತೆ, ಸ್ಟೇಟು 10% ಆಗಬೇಕು. ಇಲ್ಲಿ ಹಿಮಾಲಯ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ. ಇನ್ನು ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶಗಳಾದರೆ 100% ಸೆಂಟ್ರಲ್ಲೇ ತಗೊಳುತ್ತೆ, ಏನು ಮಾಡೋಂಗಿಲ್ಲ. ಸ್ಟೇಟ್ ಅವರ ಯೂನಿಯನ್ ಟೆರಿಟರಿ ಅವರು ಏನೂ ಹಾಕೋಂಗಿಲ್ಲ. ಇನ್ನು ಬೇರೆ ರಾಜ್ಯಗಳು, ಜನರಲ್ ಆಗಿ ಬೇರೆ ರಾಜ್ಯಗಳು ಉಳ್ಕೊಂಡವೆ ಏನು ಬರ್ತವೆ ಅವೆಲ್ಲ 50-50. ಅವರು 50% ಹಾಕ್ತಾರೆ, ಕೇಂದ್ರ ಸರ್ಕಾರ 50% ಹಾಕಬೇಕು. ಸೊ 2024ಕ್ಕೆ ಈ ಒಂದು ಯೋಜನೆ ಕಂಪ್ಲೀಟ್ ಆಗಬೇಕು ಅಂತ ಇದೆ. ಕೇಂದ್ರದ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಯೋಜನೆಯನ್ನು ನಿಭಾಯಿಸಲಾಗ್ತಾ ಇದೆ. 55 ಲೀಟರು ಪ್ರತಿ ವ್ಯಕ್ತಿಗೆ, 55 ಲೀಟರು ಪ್ರತಿ ವ್ಯಕ್ತಿಗೆ ಪ್ರತಿದಿನ ಸಿಗಬೇಕು 2024ರಷ್ಟೊತ್ತಿಗೆ ಅನ್ನೋದಕ್ಕೋಸ್ಕರ ಈ ಯೋಜನೆಯನ್ನು ಮಾಡಲಾಗ್ತಾ ಇದೆ. ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ ಅಂತ ಇದನ್ನು ಕರಿತೀವಿ. ನಲ್ಲಿ ನೀರಿನ ಒಂದು ಪದ್ಧತಿ 2019ರಲ್ಲಿ ಯೋಜನೆ ಪ್ರಾರಂಭ ಆಗಿತ್ತು. 2024ಕ್ಕೆ ಕೊನೆ ಮಾಡುವಂತಹ ಎಲ್ಲ ಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ. ಸದಾಕಾಲ ಉಗ್ರರ ಮೇಲೆ ನಿಗಾ ವಹಿಸಲು ಮತ್ತು ಕಾರ್ಯಾಚರಣೆಯನ್ನು ನಡೆಸಲು ಈ ಕೆಳಗಿನ ಯಾವ ಸ್ಥಳದಲ್ಲಿ ರಾಷ್ಟ್ರೀಯ ತನಿಖಾ ದಳದ ಪ್ರಾದೇಶಿಕ ಕಚೇರಿ ತೆರೆಯಲು ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ?
ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬೆಂಗಳೂರು, ಆಪ್ಷನ್ 3. ಶಾಲಾ ವಿದ್ಯಾರ್ಥಿಗಳಿಗೆ ನಾವೀನ್ಯತೆಗೆ ಸಹಾಯ ಮಾಡಲು ಈ ಕೆಳಗಿನ ಯಾವ ರಾಜ್ಯ ಸ್ಟೂಡೆಂಟ್ ಸ್ಟಾರ್ಟ್ಅಪ್ ಅಂಡ್ ಇನೋವೇಷನ್ ಪಾಲಿಸಿ 2.0 ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಗುಜರಾತ್. ಈ ಕೆಳಗಿನವರಲ್ಲಿ ಶುದ್ಧ ಅದ್ವೈತ ತತ್ವದ ಪ್ರತಿಪಾದಕರು ಅಥವಾ ಶುದ್ಧಾದ್ವೈತ ಇದರ ಪ್ರತಿಪಾದಕರು ಯಾರು? ಸರಿಯಾದ ಉತ್ತರ ವಲ್ಲಭಾಚಾರ್ಯರು. ಕೆಳಗಿನ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಮೆಥನಾಲ್ ಅನ್ನು ವುಡ್ ಆಲ್ಕೋಹಾಲ್ ಎಂದು ಸಹ ಕರೆಯಲಾಗುತ್ತದೆ. ಮೆಥನಾಲ್ ಅನೇಕ ರಾಸಾಯನಿಕ ಪ್ರಕ್ರಿಯೆಗಳ ದ್ರಾವಕವಾಗಿದೆ ಮತ್ತು ಆಟೋಮೊಬೈಲ್ ಕ್ಷೇತ್ರದಲ್ಲಿ ಆಂಟಿಫ್ರೀಸನ್ನ ಒಂದು ಘಟಕವಾಗಿದೆ. 2 ಹೇಳಿಕೆಗಳು ಸರಿಯಾಗಿದೆ. ಆಪ್ಷನ್ 3 ಎ ಮತ್ತು ಬಿ ಎರಡೂ ಸರಿ. ಸೂಫಿ ಸಂತ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಈ ಕೆಳಗಿನ ಯಾವ ಅರಸನ ಆಳ್ವಿಕೆಯಲ್ಲಿ ರಾಜಸ್ಥಾನಕ್ಕೆ ಬಂದಿದ್ದರು? ಸರಿಯಾದ ಉತ್ತರ ಪೃಥ್ವಿರಾಜ್ ಚೌಹಾನ್, ಆಪ್ಷನ್ 3. ಕೆಳಗಿನ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಕೈಗಾರಿಕಾ ಅನ್ವಯಿಕಗಳಿಗೆ ಅಗತ್ಯವಿರುವ ನಿರ್ದಿಷ್ಟ ನೈಸರ್ಗಿಕ ಪಿಷ್ಟವನ್ನು ಉತ್ಪಾದಿಸಲು ಆಮ್ಫ್ಲೋರಾವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಮ್ಫ್ಲೋರಾ ಎಂಬುದು ಮಾರ್ಪಡಿಸಲಾದ ಒಂದು ಆಲೂಗೆಡ್ಡೆ ತಳಿಯಾಗಿದೆ. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ 2 ಹೇಳಿಕೆಗಳು ಸರಿ. ಆಪ್ಷನ್ 3 ಎ ಮತ್ತು ಬಿ ಎರಡೂ ಸರಿ. ಆಮ್ಫ್ಲೋರಾ ಅನ್ನೋದು ಮಾರ್ಪಡಿಸಲಾದ ಆಲೂಗೆಡ್ಡೆ ತಳಿ. ಕೈಗಾರಿಕಾ ಅನ್ವಯಿಕೆಗಳಿಗೆ ಅಗತ್ಯವಿರುವ ನಿರ್ದಿಷ್ಟ ನೈಸರ್ಗಿಕ ಪಿಷ್ಟವನ್ನು ಉತ್ಪಾದಿಸಲು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ರಕ್ತದಲ್ಲಿ ಪ್ರತಿಕಾಯಕಗಳ ರಚನೆಗೆ ಮುಖ್ಯ ತಾಣಗಳು ಯಾವುವು? ಪ್ರತಿಕಾಯಕಗಳು ರಚನೆ ಆಗಬೇಕಾದ್ರೆ ಮುಖ್ಯವಾದಂಥದ್ದು ರಕ್ತದಲ್ಲಿ. ಆಪ್ಷನ್ 1 ಗ್ಲೋಬುಲಿನ್ಗಳು. ಭಾರತದ ಪೂರ್ವ ಕರಾವಳಿಯಲ್ಲಿ ಸ್ಥಾಪಿಸಲಾದ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಯಾವುದು? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಮಚಲಿಪಟ್ಟಣ. ಪ್ರಧಾನಮಂತ್ರಿ ಸಲಹೆ ಮೇರೆಗೆ ರಾಷ್ಟ್ರಪತಿಯಿಂದ ನೇಮಕಗೊಳ್ಳುವ ಸಾರ್ವಜನಿಕ ಹಣಕಾಸಿನ ರಕ್ಷಕರಾಗಿರುವ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ವೇತನ, ಭತ್ಯೆ ಮತ್ತು ಆಡಳಿತ ವೆಚ್ಚವನ್ನು ಯಾವ ನಿಧಿಯಿಂದ ಕೊಡಲಾಗುತ್ತದೆ? ಸೊ ಆಪ್ಷನ್ 1 ಸರಿಯಾದ ಉತ್ತರ ಕನ್ಸಾಲಿಡೇಟ್ ನಿಧಿ. ನೆಕ್ಸ್ಟ್ ಡ್ಯಾಂಪಿಯರ್ ಹಾಡ್ಸನ್ ಲೈನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಸುಂದರ್ಬನ್ಸ್, ಆಪ್ಷನ್ 3 ಸುಂದರ್ಬನ್ಸ್. ಭಾರತದಲ್ಲಿ ಯಾವುದೇ ಕಂಪನಿಯು ಅನಿಯಮಿತ ಆಗಿದ್ದರೆ ಅದು ಈ ಕೆಳಗಿನ ಯಾವುದರ ಮೇಲೆ ಮಿತಿ ಇಲ್ಲ ಎಂದು ಸೂಚಿಸುತ್ತದೆ? ಅದರ ಸದಸ್ಯರ ಹೊಣೆಗಾರಿಕೆ, ಆಪ್ಷನ್ 2. ಕೆಳಗಿನ ಯಾವ ಸಸ್ಯಗಳು ಉಸಿರಾಟದ ಬೇರುಗಳನ್ನು ಹೊಂದಿದೆ? ಸರಿಯಾದ ಉತ್ತರ ಮ್ಯಾಂಗ್ರೋವ್ಗಳು. ಮುಂದಿನ ಪ್ರಶ್ನೆ, ಪಗ್ಲಾಡಿಯಾ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ 1 ಅಸ್ಸಾಂ. ಸತತವಾಗಿ ಒಂದೇ ರಾಜಕೀಯ ಪಕ್ಷದಿಂದ ಒಂದೇ ಕ್ಷೇತ್ರದಿಂದ ದಾಖಲೆಯ 8 ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಗೊಂಡು ದಾಖಲೆಯನ್ನು ಹೊಂದಿರುವವರು ಯಾರು? ಸುಮಿತ್ರಾ ಮಹಾಜನ್ ಅವರು. 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಈ ಸಮ್ಮೇಳನ ನಡೆದ ಸಂದರ್ಭದಲ್ಲಿ ಲಾರ್ಡ್ ವೆಲ್ಲಿಂಗ್ಟನ್ ಭಾರತದ ವೈಸ್ರಾಯ್ ಆಗಿದ್ದರು. ಈ ಸಮ್ಮೇಳನದಲ್ಲಿ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಮಹಾತ್ಮ ಗಾಂಧೀಜಿ ಭಾಗವಹಿಸಿದ್ದರು. ಸೊ 2 ಹೇಳಿಕೆಗಳು ಸರಿ ಇದೆ. ಆಪ್ಷನ್ 3 ಎ ಮತ್ತು ಬಿ ಎರಡೂ ಸರಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ತುರ್ತಾಗಿ ಸಾರ್ವಜನಿಕವಾಗಿ ಮಹತ್ವವುಳ್ಳ ಪ್ರಶ್ನೆಗಳಾಗಿವೆ? ಅಲ್ಪ ಕಾಲಾವಧಿಯ ಪ್ರಶ್ನೆಗಳು, ಆಪ್ಷನ್ 2. ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯ ಅನ್ವಯ ರಾಜ್ಯಪಾಲರು ರಾಜ್ಯದ ಕಾರ್ಯಾಂಗೀಯ ಅಧಿಕಾರವನ್ನು ಹೊಂದಿದ್ದಾರೆ? 154ನೇ ವಿಧಿ, ಆಪ್ಷನ್ 2.
ಸೊ ಮುಂದಿನ ಪ್ರಶ್ನೆ, ರೇಡಿಯೋ ಥೆರಪಿಯಲ್ಲಿ ಆಲ್ಫಾ ವಿಕಿರಣವನ್ನು ಬಳಸದಿರಲು ಕಾರಣವೇನು? ಇದಕ್ಕೆ ಮಾನವ ಚರ್ಮವನ್ನು ಭೇದಿಸಲು ಸಾಧ್ಯವಾಗುವುದಿಲ್ಲ, ಆ ಕಾರಣಕ್ಕೆ ಇದನ್ನು ಬಳಸಲ್ಲ. ಭಾರತದಲ್ಲಿ ನ್ಯೂನ್ಮತಿ ಎಂಬ ಸ್ಥಳ ಕೆಳಗಿನ ಯಾವ ಉದ್ಯಮಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಪೆಟ್ರೋಲಿಯಂ ಉದ್ಯಮ. ಆಪ್ಷನ್ 3, ಅಕ್ಬರ್ನಿಂದ ಜಗದ್ಗುರು ಎಂಬ ಬಿರುದನ್ನು ಪಡೆದಂತ ಜೈನ ತತ್ವಜ್ಞಾನಿಯನ್ನು ಗುರುತಿಸಿ. ಸರಿಯಾದ ಉತ್ತರ ಹಿರವಿಜಯ. ಆಪ್ಷನ್ 1. ಈ ಕೆಳಗಿನ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಹಣದುಬ್ಬರವು ಸಾಮಾನ್ಯ ಬೆಳೆಗಳಲ್ಲಿನ ಹೆಚ್ಚಳವನ್ನು ಪ್ರತಿಫಲಿಸುತ್ತದೆ. ಸಾಲದ ಬೇಡಿಕೆ ಹೆಚ್ಚಾದಂತೆ ಬ್ಯಾಂಕ್ಗಳ ಉತ್ಪನ್ನದ ಬೆಲೆ ಕಡಿಮೆಯಾಗುತ್ತದೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲನೇ ಹೇಳಿಕೆ ಸರಿ ಇದೆ, ಎರಡನೇ ಹೇಳಿಕೆ ತಪ್ಪಿದೆ. ಸಾಲದ ಬೇಡಿಕೆ ಹೆಚ್ಚಾದಂತೆ ಬ್ಯಾಂಕ್ನ ಉತ್ಪನ್ನಗಳ ಬೆಲೆ ಕಡಿಮೆ ಆಗುತ್ತೆ ಅನ್ನೋ ಹೇಳಿಕೆ ತಪ್ಪು. ಮೊದಲನೇ ಹೇಳಿಕೆ ಸರಿ. ಆಪ್ಷನ್ 1 ಎ ಸರಿ, ಬಿ ತಪ್ಪು. ಭಾರತದಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಶಕ್ತಿಯ ಅತಿ ಹೆಚ್ಚಿನ ಭಾಗ ಇದರಿಂದ ಆಧಾರಿತವಾಗಿದೆ. ಸೊ ನಮ್ಮ ದೇಶದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಿದ್ದೀವಿ ಬೇರೆ ಬೇರೆ ಘಟಕಗಳಿಂದ. ಅದರಲ್ಲಿ ಅತಿ ಹೆಚ್ಚು ಯಾವುದ್ರ ಮೇಲೆ ನಾವು ಆಧಾರವನ್ನು ಹೊಂದಿದ್ದೀವಿ ಅಥವಾ ಅದರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಅಂತ ಪ್ರಶ್ನೆ. ಸರಿಯಾದಂಥ ಉತ್ತರ 4 ಕಲ್ಲಿದ್ದಲು. ವಯಸ್ಕ ಮಾನವನ ಅಸ್ಥಿಪಂಜರವು ಒಟ್ಟು ಡ್ಯಾಶ್ ಮೂಳೆಗಳಿಂದ ಮಾಡಲ್ಪಟ್ಟಿದೆ. ಸರಿಯಾದ ಉತ್ತರ 206. 1905ರಲ್ಲಿ ಲಂಡನ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಶ್ಯಾಮ್ಜಿ ಕೃಷ್ಣವರ್ಮ. 2 ರಾಷ್ಟ್ರಗಳ ಸಿದ್ಧಾಂತವನ್ನು ಮುಸ್ಲಿಂ ಲೀಗ್ನ ಯಾವ ಅಧಿವೇಶನದಲ್ಲಿ ಪ್ರತಿಪಾದಿಸಲಾಯಿತು? ತುಂಬ ಸಲ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿದೆ. ಲಾಹೋರ್ ಅಧಿವೇಶನ 1940. ಕೆಳಗಿನ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಗುರುತಿಸಿ. ಗಾಜು ರಬ್ಬರ್ಗಿಂತ ಹೆಚ್ಚು ಸ್ಥಿತಿಸ್ಥಾಪಕವಾಗಿದೆ. ಉಕ್ಕಿನ ಸ್ಥಿತಿಸ್ಥಾಪಕತ್ವವು ತಾಮ್ರದ ಸ್ಥಿತಿಸ್ಥಾಪಕತ್ವಕ್ಕಿಂತ ಕಡಿಮೆ ಇರುತ್ತದೆ. 2 ಹೇಳಿಕೆಗಳನ್ನು ಗಮನಿಸ್ಬಿಟ್ಟು ಉತ್ತರವನ್ನು ಕೊಡಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲನೇ ಹೇಳಿಕೆ ಸರಿ ಇದೆ, ಎರಡನೇ ಹೇಳಿಕೆ ತಪ್ಪಿದೆ. ಉಕ್ಕಿನ ಸ್ಥಿತಿಸ್ಥಾಪಕತ್ವ ತಾಮ್ರಕ್ಕಿಂತ ಹೆಚ್ಚಿರುತ್ತೆ, ಕಡಿಮೆ ಇರೋದಿಲ್ಲ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪು, ಮೊದಲನೇ ಸ್ಟೇಟ್ಮೆಂಟ್ ಸರಿ. ಎ ಸರಿ, ಬಿ ತಪ್ಪು. ಈ ಕೆಳಗಿನವರಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿದ್ದಾಗ ಜೈಲಿನಲ್ಲಿ ಹುತಾತ್ಮರಾದವರನ್ನು ಗುರುತಿಸಿ. ಜತಿನ್ ದಾಸ್. ಆಪ್ಷನ್ 2. ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? ಉತ್ತರ ಪ್ರದೇಶ ಭಾರತದ ಅತಿ ದೊಡ್ಡ ರಾಜ್ಯ. ಸೊ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಭಾರತದ್ದು ಉತ್ತರ ಪ್ರದೇಶ, ಹಾಗೂ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಗುರುನಾನಕರ ನಂತರ ಅವರ ಉತ್ತರಾಧಿಕಾರಿಯಾಗಿ ನೇಮಕಗೊಂಡಂಥವರು ಯಾರು? ಸರಿಯಾದ ಉತ್ತರ ಗುರು ಅಂಗದ. ಈ ಕೆಳಗಿನ ಯಾವುದು ಆರ್ಥಿಕ ಲಾಭವನ್ನು ಸರಿಯಾಗಿ ವ್ಯಾಖ್ಯಾನಿಸುತ್ತದೆ? ಒಟ್ಟು ಆದಾಯ, ಒಟ್ಟು ವೆಚ್ಚ. ಭೂಮಿಯ ಸುತ್ತ ಒಂದು ನಿರ್ದಿಷ್ಟ ಕಕ್ಷೆಗೆ ಉಪಗ್ರಹವನ್ನು ಹಾಕಲು ಅಗತ್ಯವಿರುವ ಕನಿಷ್ಠ ವೇಗವನ್ನು ಏನೆಂದು ಕರೆಯುತ್ತಾರೆ? ಅದನ್ನು ಕಕ್ಷಾ ವೇಗ ಅಂತ ಕರೀತಾರೆ. ಈ ಕೆಳಗಿನ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಬೃಹದತ್ತ ಮೌರ್ಯ ವಂಶದ ಕೊನೆಯ ದೊರೆಯಾಗಿದ್ದಾರೆ. ಅಗ್ನಿಮಿತ್ರ ಶೃಂಗ ಬೃಹದತ್ತನನ್ನು ಕೊಂದ ಶೃಂಗ ಸಂತತಿಯನ್ನು ಸ್ಥಾಪಿಸಿದನು. ಸೊ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಮೌರ್ಯ ವಂಶದ ಕೊನೆಯ ದೊರೆ ಬೃಹದತ್ತ. ಎರಡನೇ ಸ್ಟೇಟ್ಮೆಂಟ್ ತಪ್ಪಿದೆ. ಆಪ್ಷನ್ 1 ಎ ಸರಿ, ಬಿ ತಪ್ಪು. ಜಗತ್ಪ್ರಸಿದ್ಧ ಖಜುರಾಹೋ ಖಂಡರಾಯ ದೇವಾಲಯವನ್ನು ನಿರ್ಮಿಸಿದ ಚಾಂದೇಲರ ಪ್ರಸಿದ್ಧ ದೊರೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಡಂಗ. ಆಪ್ಷನ್ 4. ಗ್ರೇಟ್ ಬ್ರಿಟನ್ ಮತ್ತು ಫ್ರಾನ್ಸ್ಗಳನ್ನು ಬೇರ್ಪಡಿಸುವಂಥ ಕಾಲುವೆಯನ್ನು ಗುರುತಿಸಿ. ಇಂಗ್ಲಿಷ್ ಕಾಲುವೆ.
ಕೆಳಗಿನವುಗಳಲ್ಲಿ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳ ಸಂಗಮ ಸ್ಥಳ ಯಾವುದು? ಅಮರಕಂಟಕ. ಎಲುಸಿನೆ ಕೊರಕಾನ ಎಂಬುದು ಕೆಳಗಿನ ಯಾವ ಬೆಳೆಯ ವೈಜ್ಞಾನಿಕ ಹೆಸರಾಗಿದೆ? ರಾಗಿ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಪಂಜಾಬ್ಗೆ ಭೇಟಿ ನೀಡಿದಾಗ ಉಂಟಾದ ಭದ್ರತಾ ಲೋಪ ಕುರಿತಂತೆ ತನಿಖೆ ನಡೆಸಲು ಸುಪ್ರೀಂ ಕೋರ್ಟ್ ಕೆಳಗಿನ ಯಾರ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನು ರಚಿಸಿದೆ? ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಒಂದು ಕಮಿಟಿನ ಫಾರ್ಮ್ ಮಾಡಿದೆ. ಆ ಕಮಿಟಿಗೆ ಹೆಡ್ ಯಾರು ಅಂತ ಭಾರತದ ಪ್ರಧಾನಮಂತ್ರಿಗಳ ಭದ್ರತಾ ಲೋಪದ ಕುರಿತು ತನಿಖೆ ಮಾಡಿಸೋದಕ್ಕೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ತನಿಖಾ ಸಮಿತಿ ಇದು. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3, ನ್ಯಾಯಮೂರ್ತಿ ಇಂದು ಮಲ್ಹೋತ್ರಾ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ನೂತನ ಮುಖ್ಯಸ್ಥರಾಗಿ ಇತ್ತೀಚೆಗೆ ನೇಮಕಗೊಂಡಂಥವ್ರು ಯಾರು? ಸೊ ಇಂಪಾರ್ಟೆಂಟು. ಸರಿಯಾದ ಉತ್ತರ ಎಸ್ ಸೋಮನಾಥನ್. ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಶಿವನ್ ಅವರಿದ್ದರು ಕಳೆದ ವರ್ಷದ ತನಕ, ಈ ವರ್ಷದ ತನಕನೂ ಇದ್ರು. ಅವರ ಅಧಿಕಾರ ವ್ಯಾಪ್ತಿ, ಅವರ ಟರ್ಮ್ ಏನಿದೆ ಅದು ಮುಗಿದಿದೆ. ಆ ಸ್ಥಾನಕ್ಕೆ ಎಸ್ ಸೋಮನಾಥ್ ಅವರು ಬಂದಿರ್ತಾರೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ರಿಸರ್ಚ್ ಆ್ಯಂಡ್ ಬಫಲೋಸ್ ಇರುವಂಥ ಸ್ಥಳವನ್ನು ಗುರುತಿಸಿ. ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ 4, ಹಿಸ್ಸಾರ್. ಸೊ ಮುಂದೆ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಕೂಡ ಇರೋದ್ರಿಂದ ನೆಕ್ಸ್ಟ್ ಪಾರ್ಟಲ್ಲಿ ಅವನು ಕೂಡ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ನೆಕ್ಸ್ಟ್ ಪಾರ್ಟನ್ನು ಇಮಿಡಿಯೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ 2ನೇ ಪಾರ್ಟ್ ಅಪ್ಲೋಡ್ ಆದ ತಕ್ಷಣ ನಿಮಗೆ ಕ್ವೆಶನ್ ಪೇಪರು ಟೆಲಿಗ್ರಾಮಲ್ಲಿ ಸಿಗುತ್ತೆ.